ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 10 ಮಾರ್ಚ್ 2025ರಿಂದ 16 ಮಾರ್ಚ್ 2025. 10 ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. 10, 11, 12, 13, 14, 15, 16ನೇ ತಾರೀಕು ಮಾರ್ಚ್ವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರ ತಿಳಿಸ್ತೀನಿ. ಈ ವಾರದಲ್ಲಿ 10ನೇ ತಾರೀಕು ಮಾರ್ಚ್ 2025 ಏಕಾದಶಿ, 13 ಮಾರ್ಚ್ 2025 ಹೋಳಿ ಹಬ್ಬ ಮತ್ತು ಸತ್ಯನಾರಾಯಣ ಪೂಜೆ. ಈ ವಾರದಲ್ಲಿ 14 ಮಾರ್ಚ್ 2025 ಸೂರ್ಯಗ್ರಹ ರಾಶಿ ಪರಿವರ್ತನೆ, ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ಕೆಲವರು ಹೇಳ್ತೀರಾ ಡೇಟ್ ಆಫ್ ಬರ್ತ್ ಇಲ್ಲ ಅಂತ, ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಇಲ್ಲ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಮುಖ ಸಾಮುದ್ರಿಕ ಶಾಸ್ತ್ರವನ್ನ ಫೇಸ್ ರೀಡಿಂಗ್ ಅಂತ ಹೇಳಲಾಗುತ್ತೆ. ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ತಿಳ್ಕೊಬಹುದು. ಇನ್ನು ಯಾರು ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಕತ್ಲಲ್ಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ ಶಾಸ್ತ್ರ. ಧರ್ಮೋ ರಕ್ಷತಿ ರಕ್ಷತಃ ಅಲ್ವಾ. ನಮ್ಮ ಧರ್ಮಕ್ಕೆ ಇರುವಂಥದ್ದು ಚತುರ್ವೇದಗಳು: ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ. 4 ವೇದಗಳು ನಿಮಗೆಲ್ಲ ಗೊತ್ತಿರುವಂಥದ್ದು. ವೇದದ ಅಂಗನೇ ಜ್ಯೋತಿಷ ಶಾಸ್ತ್ರ. ಎಲ್ಲರೂ ಕೂಡ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು. ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವ ತರ ಗ್ರಹಗಳು ನಿಮಗೆ ಫಲಗಳನ್ನ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ತಿಳಿಸ್ತೀನಿ. ಡಿಸ್ಟರ್ಬ್ ಆಗಿತ್ತು, ಯಾರು ಬೇಜಾರು ಮಾಡ್ಕೋಬೇಡಿ. ಫೋನ್ ಸೈಲೆಂಟ್ ಆಗಿ ಇಡ್ತಾ ಇದ್ದೀನಿ. ಈಗ ಮೇಷರಾಶಿಯವ್ರಿಗೆ ಗ್ರಹಗಳಿಂದ ಮತ್ತು ನಕ್ಷತ್ರಗಳಿಂದ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳೋಣ. ಮೇಷರಾಶಿಗೆ ಸೂರ್ಯ ಪಂಚಮಾಧಿಪತಿ. ಮೇಷರಾಶಿಗೆ ಸೂರ್ಯ ಪಂಚಮಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬಹಳ ಹುಷಾರು. ಅದರಲ್ಲೂ ಶೇರ್ ಮಾರ್ಕೆಟ್ ಅಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್, ಇಂಟ್ರಾಡೇ, ಆಮೇಲೆ ಶಾರ್ಟ್ ಟರ್ಮ್ಗೋಸ್ಕರ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಯಾರು ಇದ್ದೀರಿ ಅವರೆಲ್ಲ ತುಂಬ ಹುಷಾರಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಣ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಮೇಷರಾಶಿ ಜಾತಕರಿಗೆ. ಜೂಜಾಟದಲ್ಲಿರ್ಬೋದು, ಲಾಟ್ರಿ ಇರ್ಬೋದು, ಕ್ಯಾಸಿನೋ ಇರ್ಬೋದು, ಈ ವಿಚಾರದೆಲ್ಲ ಬಹಳ ಎಚ್ಚರವಾಗಿರ್ಬೇಕು. ನಿಮ್ಗೇನೋ ಮಕ್ಕಳಿದ್ರೆ ಮೊದಲನೇ ಮಗ ಅಥವಾ ಮಗಳು ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಮೇಷರಾಶಿ ಜಾತಕರಿಗೆ ಈ ವಾರ. ದ್ವಿತೀಯ ಭಾವದಲ್ಲಿ ಗುರುಬಲ ಇದ್ದಾನೆ ನಿಮಗೆ. ಮೇಷರಾಶಿ ಜಾತಕರಿಗೆ ಏನೇ ಬಂದರೂ ಕೂಡ ಕುಟುಂಬ ನಿಮ್ಮನ್ನ ಕಾಪಾಡುತ್ತೆ. ಭಾಗ್ಯಾಧಿಪತಿ ಭಗವಂತನ ಆಶೀರ್ವಾದ ನಿಮಗೆ ಸದಾ ಈ ವಾರದಲ್ಲಿ ಇದ್ದೇ ಇರುತ್ತೆ. ಧೈರ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಉದ್ಯೋಗದಲ್ಲಿ ಟೆನ್ಷನ್ ಇರುತ್ತೆ. ಒಂದೇ ತತ್ವದಲ್ಲಿ ಶನಿ ಪೂಜೆ ಇರೋದ್ರಿಂದ ಉದ್ಯೋಗದಲ್ಲಿ ಮೇಷರಾಶಿ ಜಾತಕರಿಗೆ ತುಂಬ ಟೆನ್ಷನ್ ಇರುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಮೇಷರಾಶಿ ಜಾತಕರಿಗೆ ಅಂದಾಗ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಶುಭ ಫಲ, ಧನ ನಷ್ಟ, ಮಾನಸಿಕ ಹಿಂಸೆ ಆಗುವಂಥದ್ದು, ಉದ್ವೇಗ ಜಾಸ್ತಿ ಆಗುವಂಥದ್ದು, ಭಯ ಹೆಚ್ಚಾಗುವಂಥದ್ದು, ನಿದ್ರಾಭಂಗ ಉಂಟಾಗುವ ಸಾಧ್ಯತೆ ಇದೆ. ಭಯಮೇವಸ್ತಿ ಶತ್ರು.
ಭಯ ಅನ್ನೋದೇ ನನಗೆ ಶತ್ರು ಅಂತ ನೀವಿರಬೇಕು. ಧನಂ ಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಬಹಳ ಎಚ್ಚರ. ಮಾನಸಿಕವಾಗಿ ಸಮಾಧಾನ ಇರಲ್ಲ. ಯಾವುದೇ ನಿರ್ಣಯ ಮಾಡಬೇಕಾದ್ರೆ ಈ ವಾರದಲ್ಲಿ ಮೊದಲು 5 ದಿವಸ ದೊಡ್ಡ ದೊಡ್ಡ ನಿರ್ಣಯಗಳನ್ನ ಮಾಡಬೇಡಿ. ಇನ್ನು ವಾರದ ಕೊನೆ 2 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಿಟ್ರೆ ಇನ್ನು ಶನಿವಾರ, ಭಾನುವಾರ ನಿಮಗೆ ಟೈಮ್ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿಯ ವಾತಾವರಣ, ಶತ್ರುಗಳ ಮೇಲೆ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನೀವೆಲ್ಲ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಈ ವಾರದಲ್ಲಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ವೃಷಭ ರಾಶಿಗೆ ಸೂರ್ಯ ಚತುರ್ಥಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ. ರಿಯಲ್ ಎಸ್ಟೇಟ್ನವ್ರಿಗೆ ಒಳ್ಳೆ ದುಡ್ಡು ಲಾಭ ಆಗುತ್ತೆ. ಸರ್ಕಾರದಿಂದ ಎಲ್ಲ ಕೆಲಸ ಕಾರ್ಯಗಳು ಈಡೇರುತ್ತೆ. ಸರ್ಕಾರದಿಂದ ನಿಮಗೆ ಲಾಭ ಕೂಡ ಪ್ರಾಪ್ತಿಯಾಗುತ್ತೆ. ಮನೆ ಬಾಡಿಗೆಗಳು ಬರ್ತಿಲ್ಲ ಅಂದ್ರೆ ಮನೆಗೆ ಬಾಡಿಗೆದಾರರು ಬಂದು ಅವರಿಂದ ಲಾಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಭೂಮಿ ವಿಚಾರ ಇರ್ಬೋದು, ಆಮೇಲೆ ಫ್ಲ್ಯಾಟ್ಗಳಿರ್ಬೋದು, ಇವೆಲ್ಲ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ. ವಾಹನಗಳು, ಯೂಸ್ಡ್ ಕಾರ್ ಶೋರೂಮ್ ಇರ್ಬೋದು ಅಥವಾ ಹೊಸ ಕಾರುಗಳು, ಬೈಕ್ಗಳು ಮಾರಾಟ ಶೋರೂಮ್ಗಳಲ್ಲೂ ಒಳ್ಳೆ ಲಾಭ ಆಗುತ್ತೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋರಿಗೂ ಕೂಡ ಒಳ್ಳೆ ಲಾಭ ಆಗುತ್ತೆ. ಭಾರತ ದೇಶದಲ್ಲಿ ಇರ್ತೀರಾ, ಭಾರತ ದೇಶದ ವಸ್ತುಗಳನ್ನ ಬೇರೆ ದೇಶಕ್ಕೆ ನೀವು ಮಾರಾಟ ಮಾಡಿದ್ರೆ ಅದರಿಂದನೂ ಕೂಡ ನಿಮಗೆ ಲಾಭ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ, ಎಲ್ಲಿ ಧೈರ್ಯ ಇರ್ತಾಳೋ ಅಲ್ಲಿ ಲಕ್ಷ್ಮಿ ವಾಸ ಮಾಡುವಂಥದ್ದು. ದುಡ್ಡು ಕೂಡ ಬರುತ್ತೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಏನು ಮಾಡೋಕ್ಕಾಗಲ್ಲ. ದುಡ್ಡು ಬರೋ ಸಾಧ್ಯತೆ ಇದೆ. ಒಳ್ಳೊಳ್ಳೆ ಬಟ್ಟೆಗಳನ್ನ ಕೂಡ ಹಾಕ್ಕಂತೀರಿ. ಆದರೆ ಈ ವಾರದ ಒಟ್ಟು 5 ದಿನ ಎಚ್ಚರ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಸೋಲಾಗುವ ಸಾಧ್ಯತೆ ಇದೆ. ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ವಾಹನಗಳಿಂದ ತೊಂದರೆ ಆಗುವಂಥದ್ದು, ಬೇಸರ ಆಗುವ ಸಾಧ್ಯತೆ ಇದೆ. ಜಾಗ್ರತೆ. ವೃಷಭ ರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು. ಈ ವಾರದ ನಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದರೆ ನಮ್ಮೆಲ್ಲ ಆತ್ಮದ ತಂದೆ ಪರಮಾತ್ಮ ಆಗಿದ್ದಾನೆ. ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕ ಶಿವನಿಗೆ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಹೇಗಿದೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ಥರ ಫಲಾನುಫಲ ಕೊಡ್ತಾರೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಮಿಥುನ ರಾಶಿಯವರಿಗೆ ಸೂರ್ಯ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ಗೋಚಾರದಲ್ಲಿ ಸೂರ್ಯ ದಶಮ ಸ್ಥಾನದಲ್ಲಿ ಸಂಚಾರ ಆದಾಗ ಕಳೆದುಕೊಂಡಂತಹ ಅಧಿಕಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರಪಂಚದಲ್ಲಿ, ಸಮಾಜದಲ್ಲಿ ನಿಮಗೆ ಗೌರವ, ಸನ್ಮಾನಗಳು ಸಿಗುತ್ತೆ. ತುಂಬ ಕಷ್ಟಪಡಬೇಕು, ಎಫರ್ಟ್ ಹಾಕಬೇಕು, ಆವಾಗ ನಿಮಗೆ ಎಲ್ಲ ಪ್ರಾಪ್ತಿಗಳಾಗುತ್ತೆ. ಸೂರ್ಯ ಶನಿ ಬಿಟ್ಟು ಮೀನರಾಶಿಗೆ ಸಂಚಾರ ಆಗೋದ್ರಿಂದ ಮತ್ತು ದಶಮ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ರೆಸ್ಪೆಕ್ಟ್, ಗೌರವಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಮಿಥುನ ರಾಶಿ ಜಾತಕರಿಗೆ ಧೈರ್ಯ ಕೂಡ ಹೆಚ್ಚಾಗುತ್ತೆ. ಸಹೋದರ ಸಹೋದರಿಯಿಂದ ನಿಮಗೆ ಸಹಕಾರ ಸಿಗುತ್ತೆ. ನೆರೆಹೊರೆಯವರಿಂದನೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ವಿಜಯ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ
ಸೋಮವಾರ ಮಂಗಳವಾರ ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಧನ ನಷ್ಟ ಆಗ್ಬೋದು. ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 5 ದಿವಸ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಿಮಗೆಲ್ಲ ಉತ್ತಮವಾದ ಸಮಯ. ಶಾರ್ಟ್ ಜರ್ನೀಸ್ ಮಾಡೋದ್ರಿಂದ ಒಳ್ಳೆ ಲಾಭ. ಮಾರ್ಕೆಟಿಂಗ್ ಮಾಡೋರಿಗೆ ಶಾರ್ಟ್ ಜರ್ನಿ ಮಾಡ್ತಾ ಲಾಭ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯವೇ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ನೆಮ್ಮದಿಯ ಜೀವನವನ್ನು ನಡೆಸ್ತೀರಿ. ಧನ ಲಾಭ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿ ಜಾತಕರಿಗೆ ಭಗವಂತ ಶಿವ ಕಣ್ಣಿಗೆ ಕಾಣಲ್ಲ, ಅದಕ್ಕೆ ಅವ್ಯಕ್ತ ಅಂತೀವಿ. ಎಲ್ಲರೂ ಕೂಡ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನ ಮಿಥುನ ರಾಶಿ ಜಾತಕರು ಜಪ ಮಾಡಿ, ಶಿವನಿಗೆ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮಿಥುನ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕರ್ಕಾಟಕ ರಾಶಿಯವರಿಗೆ 2ನೇ ಮನೆ ಅಧಿಪತಿ 9ನೇ ಮನೆ ಭಾಗ್ಯ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ನಿಮಗೆ ಲಾಭ ಬರಬೇಕಾದ್ರೆ ಧಾರ್ಮಿಕ ವ್ಯಕ್ತಿಗಳಿಗೆ, ಟೀಚರ್ಗಳಿಗೆ ದುಡ್ಡು ಬರುತ್ತೆ. ಇನ್ನೊಬ್ಬರಿಗೆ ಯಾವುದೇ ಟೀಚಿಂಗ್ ಇರ್ಬೋದು, ಸ್ಕೂಲ್ ಟೀಚಿಂಗ್ ಇರ್ಬೋದು, ಬೇರೆ ನೀವು ಯಾವುದೇ ಒಂದು ಕೋಚಿಂಗ್ ಸೆಂಟರ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ದೇವಸ್ಥಾನದಲ್ಲಿ ಪುರೋಹಿತರಾಗಿರ್ಬೋದು, ನಿಮಗೆ ಧನಲಾಭ ಆಗುತ್ತೆ. ದೈವ ಕಾರ್ಯಗಳಿಂದ ನೀವೆಷ್ಟು ದೇವ್ರ ನೆನಪು ಮಾಡ್ತೀರಿ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ. ದೇವರ ಆಶೀರ್ವಾದ ಈ ವಾರ ನಿಮ್ಮ ಮೇಲೆ ಇರುತ್ತೆ, ಕಟಕ ರಾಶಿ ಜಾತಕರ ಮೇಲೆ. ಆದರೆ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರ. ಮನಸ್ಸು ಸ್ವಲ್ಪ ಚಂಚಲ ಕೂಡ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಒಡವೆಗಳನ್ನ ತಗೊಂತೀರಿ, ಸನ್ಮಾನಗಳಾಗುತ್ತೆ, ಉತ್ತಮ ಸೌಕರ್ಯಗಳನ್ನ ಪಡಿತೀರಿ, ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ. ಸೋಮವಾರ ಮಂಗಳವಾರ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸ್ವಲ್ಪ ಎಚ್ಚರ. ಧನ ನಷ್ಟ ಆಗ್ಬೋದು. ವಾದ ವಿವಾದಗಳಾಗಿ ವಾಗ್ವಾದಗಳಾಗ್ಬೋದು. ಇನ್ನು ಕೆಲವರಿಗೆ ಗೌರವ ನಷ್ಟ ಆಗ್ಬೋದು. ಇನ್ನು ಕಣ್ಣುಗಳ ತೊಂದರೆ ಉಂಟಾಗ್ಬಿಟ್ರಂತೂ ತುಂಬಾ ಕಷ್ಟ. ಯಾಕೆಂದ್ರೆ ನಮ್ಮ ಶರೀರದಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು? ಕಣ್ಣು ಅಲ್ವಾ? ಜ್ಯೋತಿಷ್ಯ ವೇದದ ಕಣ್ಣು. ಹಾಗೆ ನಮ್ಮ ಶರೀರಕ್ಕೆ ಕಣ್ಣು ಯಾವುದು? ಬೆಳಕಿದ್ರೆ ನಾವೆಲ್ಲ ನೋಡ್ತೀವಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನೀವು? ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ, ಶಿವನಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ, ಕ್ಷೀರಾಭಿಷೇಕ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕರ್ಕಾಟಕ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಸೂರ್ಯ ನಿಮ್ಮ ಜನ್ಮರಾಶಿಯಿಂದ, ಜನ್ಮರಾಶಿಯಾಧಿಪತಿ 14 ಮಾರ್ಚ್ 2025 ಕುಂಭರಾಶಿಯಿಂದ ಮೀನರಾಶಿಗೆ ಮಿತ್ರ ಕ್ಷೇತ್ರಕ್ಕೆ ಸಂಚಾರ ಆಗ್ತಾನೆ. ಸೂರ್ಯನ ಜೊತೆ ಬುಧ, ಶುಕ್ರ, ರಾಹು ಅಷ್ಟಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಆಯುಷ್ಯಗೆ ಕಂಟಕ. ವಾಹನ ಚಾಲಕರು ಎಚ್ಚರ. ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು, ಎಚ್ಚರ. ಅದರಲ್ಲೂ ಸೂರ್ಯ ಮಹಾದಶೆ ನಡೀತಾ ಇರೋರು ಬಹಳ ಎಚ್ಚರವಾಗಿ ಇರಬೇಕಾಗತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ ನೀವು ಕೇಳಿದ್ರೆ, ಹಠ, ಸಾಧಿಸ್ಬೇಕು ಅನ್ನುವಂಥ ಮನೋಭಾವ,
ನಿಮಗಿರೋ ಆ ಛಲ ಹಠದಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಕೂಡ ಪೂರ್ಣ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರದಲ್ಲಿ ಸೋಮವಾರ ಮಂಗಳವಾರ ಅನಾವಶ್ಯಕ ಖರ್ಚು, ಏನಾದರೂ ಸ್ವಲ್ಪ ಅನಾರೋಗ್ಯ ಉಂಟಾಗ್ಬೋದು. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಶೀಘ್ರ ಕೋಪ ಬಂದ್ಬಿಡೋದು ಜಾಸ್ತಿ. ಸಡನ್ ಆಗಿ ಯಾಕೆ ಇಷ್ಟೊಂದು ಸಿಟ್ಟು ಬಂತು ಅಂತ ಆಮೇಲೆ ಯೋಚನೆ ಮಾಡ್ಬೇಕಾಗುತ್ತೆ. ಆದರೆ ವಾರದ ಕೊನೆಯ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸ್ನೇಹಿತರನ್ನ ಸಂಧಿಸ್ತೀರಿ, ನಿಮಗೆ ಸನ್ಮಾನಗಳಾಗತ್ತೆ, ಮಾನಸಿಕವಾಗಿ ಉಲ್ಲಾಸವನ್ನು ಕೂಡ ನೀವು ಅನುಭವಿಸ್ತೀರಿ. ಸಿಂಹರಾಶಿ ಜಾತಕರು ಯಾರಾದ್ರೂ ಹೊಸಬ್ರು ಸ್ನೇಹಿತರು ನಿಮಗೆ ಸಿಗ್ಬೋದು. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು, ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂದ್ರೆ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ, ಶಿವನಿಗೆ ಗಂಗಾಜಲಾಭಿಷೇಕ ಮಾಡಿಸಿ, ನಿಮಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿ ಅಧಿಪತಿ ಬುಧ ನೀಚ ಕ್ಷೇತ್ರ, ಸಪ್ತಮದಲ್ಲಿ ಮೀನ ರಾಶಿಯಲ್ಲಿ ಸಂಚಾರ, ನಿಮಗೆ ವ್ಯಯಾಧಿಪತಿಯಾದ ಸೂರ್ಯನು ಕೂಡ ಸಪ್ತಮ ಭಾವದಲ್ಲಿ ಸಂಚಾರ. ವಿವಾಹ ಜೀವನದಲ್ಲಿ ಕಲಹಗಳಾಗ್ಬೋದು, ಒಂದಕ್ಕಿಂತ ಹೆಚ್ಚು ಸಂಬಂಧಗಳು ಉಂಟಾಗ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಕಲಹಗಳಾಗ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ ತೊಂದರೆಗಳಾಗ್ಬೋದು. ಲಾಂಗ್ ಜರ್ನೀಸ್ನ ನೀವು ಆದಷ್ಟು ಕನ್ಯಾ ರಾಶಿಯವರು ಅವಾಯ್ಡ್ ಮಾಡಿ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಕನ್ಯಾ ರಾಶಿಯವರಿಗೆ ಅಂದರೆ, ಸೋಮವಾರ ಮಂಗಳವಾರ ನಿಮಗೆ ಆದಾಯದಲ್ಲಿ ಏರಿಕೆ ಆಗುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಸರಿಯಾಗಿ ಸಮಯಕ್ಕೆ ಆಹಾರ ಸಿಗದೆ ತೊಂದರೆ ಆಗ್ಬೋದು, ಅಧಿಕ ಖರ್ಚುಂಟಾಗ್ಬೋದು, ಮಾನಸಿಕವಾಗಿ ನಿಮಗೆ ಆಯಾಸ ಉಂಟಾಗುವ ಸಾಧ್ಯತೆ ಇದೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಬರಬಾರ್ದು, ನಿಮಗೆ ಶುಭ ಫಲಗಳೇ ಪ್ರಾಪ್ತಿಯಾಗಬೇಕು ಅಂದಾಗ ಇಡೀ ಪ್ರಪಂಚಕ್ಕೆ ನಿಜವಾದ ಜಗದ್ಗುರು ಯಾರು? ಶಿವ. ಅದಕ್ಕೆ ಓಂ ಜಗದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಕನ್ಯಾ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಹಾಗಾದ್ರೆ ತುಲಾ ರಾಶಿಯವರಿಗೆ? ತುಲಾ ರಾಶಿಯವರಿಗೆ 4 ಗ್ರಹಗಳು ನಿಮ್ಮ ಜನ್ಮ ರಾಶಿಗೆ 6ನೇ ಮನೆಯಲ್ಲಿ ಸಂಚಾರ, ಶುಕ್ರನು ಕೂಡ 6ನೇ ಮನೆ, ಆಮೇಲೆ ಲಾಭಾಧಿಪತಿ ರವಿ ಕೂಡ 6ನೇ ಮನೆ. ಯಾರಾದ್ರೂ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ದೀರಿ, ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂಥ ಭಾವನೆಯಲ್ಲಿ ರಾಜಕಾರಣಿಗಳು ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆಲ್ಲ ಒಳ್ಳೆ ಲಾಭ ಆಗುತ್ತೆ. ಡಾಕ್ಟರ್ಗಳಾಗಿರ್ಬೋದು, ಲಾಯರ್ಗಳಾಗಿರ್ಬೋದು, ದುಡ್ಡುಗೋಸ್ಕರ ಕೆಲಸ ಮಾಡದೆ ನೀವು ಜನಸೇವೆ ಅಂತ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಲಾಭ ಆಗುತ್ತೆ. ಡಾಕ್ಟರ್ಗಳಿಗೂ ಅಷ್ಟೇ, ರಾಜಕಾರಣಿಗಳಿಗೂ ಅಷ್ಟೇ, ಯಾರೇ ಸರ್ವಿಸ್ ಜನಗಳಿಗೆ ಸೇವೆ ಮಾಡುವಂತಹ ಕೆಲಸಗಳು ಮಾಡ್ತಾ ಇದ್ದೀರಿ, ನಿಮಗೆ ಒಳ್ಳೆ ಲಾಭ, ಶತ್ರುಗಳ ಮೇಲೆ ವಿಜಯ. 6ನೇ ಮನೆ ಅಂದಾಗ ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು, ಇವ್ಯಾವು ನಮ್ಮ ಹತ್ರ ಬರಲೇಬಾರ್ದು ಅಂತಾರೆ. ಈ ರೋಗಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ. ಋಣ ಬಾಧೆ ಸಾಲ ಇದ್ರೆ ಸಾಲ ತೀರಿಸುವಷ್ಟು ಶಕ್ತಿ ನಿಮಗೆ ತುಲಾರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ತುಲಾರಾಶಿಯವರಿಗೆ ಈ ವಾರ 5 ದಿನ ಶುಭ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಎಲ್ಲ ಕಾರ್ಯಗಳಲ್ಲಿ
ಯಶಸ್ವಿ ಆಗ್ತೀರಿ. ಎಲ್ಲ ರೀತಿ ಅನುಕೂಲ ಆಗುತ್ತೆ. ನಿಮಗೆ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತೆ ಲಕ್ಷ್ಮೀ. ಧೈರ್ಯ ಇದ್ದ ಕಡೆ ಧನಲಕ್ಷ್ಮಿ ಪ್ರಾಪ್ತಿಯಾಗ್ತಾಳೆ. ವ್ಯಾಪಾರ ಹೆಚ್ಚಾಗಿ ವ್ಯಾಪಾರಸ್ಥರಿಗೆ ಉತ್ತಮ ಆದಾಯ. ಮಧ್ಯ ವ್ಯಾಪಾರಸ್ಥರಿಗೂ ಧನಲಾಭ. ಹಣ್ಣು ಹೂವಿನ ವ್ಯಾಪಾರಸ್ಥರಿಗೂ ಕೂಡ ಹೆಚ್ಚು ಧನಲಾಭ ಆಗುತ್ತೆ. ಇನ್ನು ಹೋಟೆಲ್ ಇಂಡಸ್ಟ್ರಿ ನಡೆಸ್ತಾ ಇರೋರಿಗೂ ಒಳ್ಳೆ ಲಾಭ. ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ನೀವು ಪಡಿತೀರಿ. ಈ ವಾರ 5 ದಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆಗೆ 2 ದಿನ ಶನಿವಾರ ಭಾನುವಾರ ನಿಮಗೆ ಸ್ತ್ರೀಯಿಂದ ಅಧಿಕ ಖರ್ಚು ಉಂಟಾಗುವಂಥದ್ದು. ಶನಿವಾರ ಭಾನುವಾರ ಟೈಮು ತುಲಾರಾಶಿಯವರಿಗೆ ಚೆನ್ನಾಗಿರಲ್ಲ. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಉಂಟಾಗಬಾರ್ದು. ಒಳ್ಳೆ ಫಲ ತುಲಾರಾಶಿಯವರಿಗೆ ಪ್ರಾಪ್ತಿಯಾಗಬೇಕು ಅನ್ನುವಂತಹ ಆಸೆ ಇರೋರು, ದೇವರ ದೇವ ಯಾರು? ಮಹಾದೇವ. ದೇವತೆಗಳು ಕೂಡ ನಮ್ಗೇನೇ ಒಂದು ಫಲ ಕೊಡ್ಬೇಕಾದ್ರೆ ಮಹಾದೇವನ ಕೇಳ್ತಾರೆ. ಶಿವ ಯಾರು? ಭೋಲೆನಾಥ. ನಾವೇನು ಕೇಳ್ತೀವೋ ಅದು ಕೊಡ್ತೀವಿ. ಅದಕ್ಕೆಲ್ಲರೂ ಕೂಡ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ತುಲಾರಾಶಿಯವರು ಜಪ ಮಾಡ್ತಾ ಹಸುವಿನ ತುಪ್ಪದಿಂದ ಶಿವನ ಅಭಿಷೇಕ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಭಾವದಲ್ಲಿ ನಿಮಗೆ ದಶಮಾಧಿಪತಿ ಸೂರ್ಯ ಸಂಚಾರ ಆಗ್ತಾರಿಂದ ಬುದ್ಧಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಕಷ್ಟಪಟ್ಟು ಕೆಲಸ ಮಾಡೋದು ಮತ್ತೆ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡೋರಿಗೆ ಧನ ಪ್ರಾಪ್ತಿ. ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಪ್ರಾಪ್ತಿ. ಡಿವಿಡೆಂಟ್ಗಳಿಂದ ಧನ ಪ್ರಾಪ್ತಿ. ನೀವು ಹಾಕಿರುವಂಥ ಸ್ಟಾಕ್ಗಳಲ್ಲಿ ನಿಮಗೆ ಲಾಭ ಬರುವ ಸಾಧ್ಯತೆ. ಜೂಜಾಟ ಇರ್ಬೋದು, ಕ್ಯಾಸಿನೋ ಇರ್ಬೋದು. ಕೆಲವರು ಕೇರಳಗಳೆಲ್ಲ ಲಾಟ್ರಿ ಮಾರಾಟ ಮಾಡ್ತಾರೆ, ಬೇರೆ ಸ್ಟೇಟ್ಗಳಲ್ಲಿ ಲಾಟ್ರಿ ತಗೋಬಹುದು. ನಿಮಗೆ ಸಡನ್ ಆಗಿ ಲಾಟ್ರಿ ಹೊಡೆಯುವ ಸಾಧ್ಯತೆಗಳು ಕೂಡ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು. ಪ್ರಯಾಣ ಸುಖವಿಲ್ಲ. ಆದರೆ ಈ ವಾರ ಒಟ್ಟು 5 ದಿನ ಶುಭ ಫಲಗಳು. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಒಟ್ಟು 5 ದಿನ ನಿಮಗೆ ಶುಭ ಫಲ. ಬಹಳ ಗೌರವ ಉಂಟಾಗುತ್ತೆ. ಉತ್ಸಾಹವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ವ್ಯಾಪಾರದಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ಅಧಿಕಾರ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಈ ವಾರ ಒಟ್ಟು 5 ದಿನ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳು. ಆಗ ವೃಶ್ಚಿಕ ರಾಶಿಯವರು ನಿಮಗೆ ಒಳ್ಳೆ ಫಲ, ಶಿವನ ಆಶೀರ್ವಾದ ಪ್ರಾಪ್ತಿಯಾಗಬೇಕು ಅಂದ್ರೆ 3 ಲೋಕದ ತಂದೆ ಈಶ್ವರ ಓಂ ತ್ರಿಲೋಕೇಶಾಯ ನಮಃ. ನಾವೆಲ್ಲ ವಾಪಸ್ ಎಲ್ಲಿ ಹೋಗ್ಬೇಕು? ಅಲ್ಲೇ ಹೋಗ್ಬೇಕು, ಶಿವನ ಹತ್ರನೇ ಹೋಗ್ಬೇಕು ಅಲ್ವಾ? ಈ ಮಂತ್ರ ಜಪ ಮಾಡೋದ್ರಿಂದ ಮುಕ್ತಿ ಸಿಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಶಿವನಿಗೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಭಾಗ್ಯ ರಾಶಿ 9ನೇ ರಾಶಿ ಯಾವುದು? ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಧನಸ್ಸು ರಾಶಿಯವರಿಗೆ ಸೂರ್ಯ ಭಾಗ್ಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ. ಶುಕ್ರನು ಕೂಡ ಚತುರ್ಥ ಭಾವಕ್ಕೆ ಕಾರಕ ಗ್ರಹ. ಬುಧ ರಾಹು ಕೂಡ, ಬುಧ ಸಪ್ತಮಾಧಿಪತಿ. ನೀವು ಮತ್ತೆ ನಿಮ್ಮ ಸಂಗಾತಿ ಇಬ್ಬರೂ ಸೇರಿ ಮನೆ ಕಟ್ಟಬೇಕು ಅನ್ನುವಂತಹ ಮನೋಭಾವನೆ ಉಂಟಾಗ್ಬೋದು. ಅಥವಾ ನೀವು ನಿಮ್ಮ ಪಾರ್ಟ್ನರ್ಸ್ ಜೊತೆಗೆ ಸೈಟು ಜಮೀನು ಮನೆಗಳನ್ನ ಕೊಂಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಕಮರ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು, ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು.
ಕೆಲವು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಬಗ್ಗೆ ಹೆಚ್ಚು ಪ್ಲಾನ್ ಮಾಡುವಂತಹ ಅವಕಾಶಗಳು ಕೂಡ ನಿಮಗೆ ಈ ವಾರದಲ್ಲಿ ಪ್ರಾಪ್ತಿಯಾಗುತ್ತೆ. ಭಾಗ್ಯಾಧಿಪತಿ ಎಂದಾಗ ತಂದೆಯ ಸಹಕಾರದಿಂದ ನಿಮಗೆ ಮನೆ ಕಟ್ಟಕ್ಕೆ ಸಹಕಾರ, ಅಥವಾ ತಂದೆಯ ಸಮಾನರಾಗಿರ್ಬೋದು, ಅಥವಾ ದೈವ ಬಲದಿಂದನೂ ಕೂಡ ನಿಮಗೆ ಅನುಕೂಲ ಆಗುವ ಸಾಧ್ಯತೆಗಳಿದೆ ಧನಸ್ಸು ರಾಶಿ ಜಾತಕರಿಗೆ. ಲಾಭಾಧಿಪತಿಯಾದಂತಹ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾರಿಂದ ಯಾವುದಾದ್ರೂ ಹಣಕಾಸಿನ ಸಂಸ್ಥೆಯಿಂದ ನಿಮಗೆ ಮನೆ ಕಟ್ಟೋದಕ್ಕೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ದುಡ್ಡು ಕೂಡ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಧನುಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 5 ದಿವಸ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಅಪಮಾನ ಆಗ್ಬೋದು, ಇನ್ನು ಕೆಲವರಿಗೆ ಅಜೀರ್ಣ ಆಗ್ಬೋದು, ಇನ್ನು ಕೆಲವರಿಗೆ ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಉಂಟಾಗ್ಬೋದು, ಸ್ತ್ರೀ ಜಾತಕರಾದ್ರೆ ಪತಿಯ ಜೊತೆ ವಿವಾದ ಉಂಟಾಗ್ಬೋದು. ಎಚ್ಚರ, ಮಕ್ಕಳ ಜೊತೆ ಕೂಡ ವಿವಾದ ಮಾಡ್ಕೋಬೇಡಿ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಸೂಪರ್ ಆಗಿರುತ್ತೆ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ, ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ. ಧನುಸು ರಾಶಿಯವರಿಗೆ ಒಳ್ಳೆ ಫಲ ಅನ್ನೋದು ವಾರದ ಕೊನೆ 2 ದಿವಸ ಪ್ರಾಪ್ತಿಯಾಗುತ್ತೆ. ಇನ್ನ ನಿಮಗೆ ಈ ವಾರ ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ, ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿ ಶಿವನಿಗೆ, ಧನುಸು ರಾಶಿಯವರಿಗೆ ಈಗ ಈ ವಾರದಲ್ಲಿ ಏನು ನೆಗೆಟಿವ್ ಎಫೆಕ್ಟ್ ಉಂಟಾಗ್ತಿದೆ ಅದು ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಲ್ವಾ? ರಾಶಿ ಚಕ್ರದಲ್ಲಿ 10ನೇ ರಾಶಿ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಹಾಗಾದ್ರೆ ಮಕರ ರಾಶಿಯವರಿಗೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಮಕರ ರಾಶಿಗೆ ಸೂರ್ಯ ಅಷ್ಟಮಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಒಡ ಹುಟ್ಟಿದವರ ಜೊತೆಗೆ ಕಲಹಗಳಾಗುವುದು, ಅಥವಾ ನೆರೆಹೊರೆಯವರ ಜೊತೆ ವಿವಾದ ಉಂಟಾಗ್ಬೋದು. ಅದಕ್ಕೆ ನೀವೇನ್ ಮಾಡ್ಬೇಕು? ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು ಮಕರ ರಾಶಿ ಜಾತಕರು. ಅಕ್ಕಪಕ್ಕ ಗಲಾಟೆ ಮಾಡ್ಕೋಬಾರ್ದು. ನೀವು ಆಫೀಸ್ಗಳ ಕೆಲಸ ಮಾಡ್ತಿದ್ರೆ ಕೊಲೀಗ್ಸ್ ಜೊತೆಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಆದಷ್ಟು ಶಾರ್ಟ್ ಜರ್ನಿಗಳನ್ನ ಮಾಡಬಾರ್ದು. ಮಾತಾಡಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು. ಮಾತೆ ಮುತ್ತು, ಮಾತೆ ಮೃತ್ಯು. ನಾವು ಮಾತಾಡುವಂತಹ ಮಾತಿನಿಂದನೇ ವಿವಾದ ಹೆಚ್ಚಾಗ್ಬೋದು. ಇನ್ನು ಮಕರ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ ತುಂಬಾ ಟೈಮ್ ಚೆನ್ನಾಗಿದೆ. ವಾಣಿಜ್ಯ ವ್ಯಾಪಾರಗಳಿಂದ ಲಾಭ, ಸರ್ಕಾರದಿಂದನೂ ಕೂಡ ಲಾಭ ಆಗುತ್ತೆ, ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ ಸೋಮವಾರ, ಮಂಗಳವಾರ. ಇನ್ನ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಧನನಷ್ಟ, ಸಾಮಾನ್ಯವಾದ ಅನಾರೋಗ್ಯ, ಸ್ವಲ್ಪ ಏನೋ ಒಂಥರ ಸುಸ್ತು, ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಬೇಜಾರು, ಈ ತರ ನೀವು ಮಕರ ರಾಶಿಯವರು ಉಂಟಾಗುತ್ತೆ ವಾರದ ಕೊನೆ 5 ದಿನ. ಏನಾದರೂ ಎಲ್ಲಾ ರೀತಿ ಅನಾನುಕೂಲಗಳು, ದುಃಖ ಉಂಟಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹಾಗಾದ್ರೆ ಗ್ರಹಗಳಿಂದ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು. ಮಕರ ರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂದಾಗ ಓಂ ಕಾಲ ಕಾಲಾಯ ನಮಃ. ಕಾಲರ ಕಾಲ ಯಾರು? ಶಿವ. ಕಾಲ ಎಲ್ಲನೂ ಕರ್ಕೊಂಡು ಹೋಗ್ಬಿಡ್ತಾನೆ. ವಿಧಿ ಅಂತೀವಿ ಅಲ್ವಾ? ಕಾಲವನ್ನ ಕಂಟ್ರೋಲ್ ಮಾಡೋಣ ಯಾರು? ಭಗವಂತ. ಅದಕ್ಕೆ ಓಂ ಕಾಲ ಕಾಲಾಯ ನಮಃ ಅಂದಾಗ ಮಾಸ್ ಡೆತ್ ಆಗಲ್ಲ, ಶಿವನ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ. ಯಾರು ಮಕರ ರಾಶಿ ಜಾತಕರಿದ್ದೀರಿ, ರುದ್ರನಾದರೂ ಕೇಳಿ, ರುದ್ರಾಭಿಷೇಕವನ್ನಾದರೂ ಈ ವಾರ ಮಾಡಿಸಿ, ಒಳ್ಳೆಯದು ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ?
ಕುಂಭರಾಶಿಗೆ ಸಪ್ತಮಾಧಿಪತಿ ಸೂರ್ಯ ದ್ವಿತೀಯ ಭಾವಕ್ಕೆ ಸಂಚಾರ. ನಿಮಗೆ ದುಡ್ಡು ಎಲ್ಲಿಂದ ಬರುತ್ತೆ? ನಿಮ್ಮ ಸಂಗಾತಿಯಿಂದ ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಇಂದ. ಪುರುಷರಾಗಿದ್ದರೆ ನಿಮ್ಮ ಪತ್ನಿಯಿಂದ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯಿಂದ ಧನ ಪ್ರಾಪ್ತಿಯಾಗಬೇಕು. ಕೆಲವು ಟೈಮಲ್ಲಿ ಆಗ್ಬೋದು, ಕೆಲವು ಟೈಮಲ್ಲಿ ಆಗದೇನೆ ಇರ್ಬೋದು. ಕಲಹಗಳು ಆಗ್ಬಿಡ್ಬೋದು ಕುಟುಂಬದಲ್ಲಿ, ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಒಂದೊಂದ್ಸಲ ಫೈನಾನ್ಷಿಯಲ್ ಲಾಸ್ ಕೂಡ ಆಗ್ಬಿಡ್ಬೋದು ನಿಮ್ಮ ಪಾರ್ಟ್ನರ್ ಇಂದ. ವೈಸ್ ವರ್ಸ, ಎರಡು ಥರನೂ ಕೂಡ ಫಲ ಇದೆ ಕುಂಭರಾಶಿಯವರಿಗೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ, ಈ ವಾರ 7 ದಿನ ಟೈಮ್ ಚೆನ್ನಾಗಿದೆ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ, ಗೌರವ ಪ್ರಾಪ್ತಿ, ನಿಮಗೆ ಗೌರವ ಪ್ರಾಪ್ತಿ, ನಿಮಗೆ ಸನ್ಮಾನಗಳಾಗುತ್ತೆ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಈ ವಾರ ಪೂರ್ತಿ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ ದಿನಗಳು ಕುಂಭರಾಶಿಯವರಿಗೆ ಅನುಕೂಲಕರವಾಗಿದೆ ಅನ್ನುವಂಥದ್ದು. ಆದರೆ ಕುಂಭರಾಶಿಯವರು ಹಾಗಾದ್ರೆ ಏನು ಪರಿಹಾರ ಮಾಡಬೇಕು ಅಂದಾಗ, ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ವೀರಭದ್ರ ಸ್ವಾಮಿಯ ದರ್ಶನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಕುಂಭರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಯಾವುದು? ಮೀನರಾಶಿ. ಮೀನರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ಏನು ಭವಿಷ್ಯ ಹೇಳ್ತಾರೆ ಅಂತ. ಯಾಕಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲಿ ಚತುರ್ಗ್ರಹಗಳು ಸಂಚಾರ. ಜನ್ಮ ರಾಶಿಯಲ್ಲಿ ಸೂರ್ಯ, ಶುಕ್ರ, ಬುಧ, ರಾಹು. ಮೆಂಟಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್, ಸೈಕಾಲಜಿಕಲ್ ಪ್ರಾಬ್ಲಮ್ ಕೂಡ ಕೆಲವರು ಆಗುವ ಸಾಧ್ಯತೆ ಇದೆ. ಆಮೇಲೆ 6ನೇ ಅಧಿಪತಿ ಸೂರ್ಯ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಅನಾರೋಗ್ಯ, ಕಣ್ಣುಗಳ ತೊಂದರೆ, ಕೆಲವರಿಗೆ ಬಲಗಣ್ಣು ತೊಂದರೆ ಆದರೆ ಕೆಲವರಿಗೆ ಎಡಗಣ್ಣು ಕೂಡ ತೊಂದರೆ ಆಗುವ ಸಾಧ್ಯತೆ, ಕೂದಲು ಉದುರುವ ಸಾಧ್ಯತೆ, ನರಗಳು ದೌರ್ಬಲ್ಯ ಉಂಟಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಕಮ್ಮಿ ಆಗುವಂಥದ್ದು, ಸೋಮಾರಿತನ ಅನ್ನೋದು ಕಾಡೋದು, ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ. ಅದಕ್ಕೆ ಮೀನರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ, ಟೈಮ್ ಚೆನ್ನಾಗಿರಲ್ಲ, ಧನ ನಷ್ಟನೂ ಕೂಡ ಆಗ್ಬೋದು. ಆದರೆ ಈ ವಾರದ ಕೊನೆಯ 5 ದಿವಸ, ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಬಂದಂಥ ಎಲ್ಲ ಕಾಯಿಲೆಗಳು ನಿವಾರಣೆ ಆಗ್ಬಿಡುತ್ತೆ, ಧನಲಾಭ ಉಂಟಾಗುತ್ತೆ, ಗೃಹದಲ್ಲಿ ಶಾಂತಿಯ ವಾತಾವರಣ ಕೂಡ ಉಂಟಾಗುವ ಸಾಧ್ಯತೆ ಇದೆ ಮೀನರಾಶಿ ಜಾತಕರಿಗೆ. ಹಾಗಾದರೆ ಮೀನರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಆಗಬಾರ್ದು, ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂದಾಗ ಭಗವಂತನ ಶಿವನನ್ನ ಓಂ ಶಾಶ್ವತಾಯ ನಮಃ. ಯಾವಾಗಲೂ ಕೂಡ ಭಗವಂತ ಶಾಶ್ವತ. ನಾವು ಮನುಷ್ಯ ಶಾಶ್ವತನ, ಒಬ್ಬರಾದ್ಮೇಲೆ ಒಬ್ರು ಹೋಗ್ಲೇಬೇಕು. ಆದರೂ ನನಗೆ ಬೇಕು, ನನ್ನದು ಭೂಮಿ, ನನ್ನ ಜಲ, ನನ್ನ ಜಾಗ ಅಂತೀವಿ, ಎಲ್ಲ ಬಿಟ್ಟು ಹೋಗ್ಲೇಬೇಕು. ಅದಕ್ಕೆ ಮೀನರಾಶಿಯವರು ಏನ್ ಮಾಡ್ಬೇಕು? ಗ್ರಹಗಳಿಂದ ಉಂಟಾಗೋ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ನಿಮಗೆ ಅಂದಾಗ ಶಿವನನ್ನ ಮಂತ್ರ ಯಾವ ಜಪ ಮಾಡ್ತೀರಿ? ಓಂ ತ್ರಿಲೋಕೇಶಾಯ ನಮಃ ಅಥವಾ ಓಂ ಶಾಶ್ವತಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ವಿಭೂತಿಯಿಂದ ಪೂಜೆ ಮಾಡಿ, ವಿಭೂತಿ ಅಭಿಷೇಕ ಕೂಡ ಮಾಡ್ಬೋದು. ಅವಾಗ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ 1 ನಿಮಿಷ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಸುಖ, ಶಾಂತಿ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತೇಳಿ ದೈವನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನೀವೆಲ್ಲ ನಿಮ್ಮ ಇಷ್ಟಾರ್ಥ ಈಡೇರಲಿ ಅಂತ ನಿಮ್ಮ ಇಷ್ಟ ದೇವರು, ಕುಲದೇವರನ್ನ ನೀವು ಕೂಡ ಪ್ರಾರ್ಥನೆ ಮಾಡಿದ್ದೀರಾ ಅಂತ ನಾನು ಅನ್ಕೊಳ್ತಾ,
ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಕೂಡ ಮಾಡ್ಬೋದು. ಇಲ್ಲ ಜಾತಕ ತೋರಿಸ್ಬೇಕು ಅಂದರೆ ನೇರವಾಗಲಿ ಅಥವಾ ಫೋನ್ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.